ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನದಲ್ಲಿ ಕರ್ನಾಟಕದ ಸಂಕ್ಷಿಪ್ತ ಇತಿಹಾಸವನ್ನು ನೋಡೋಣ ಅಂತ ಹೇಳ್ತಾ, ಡೇ ಬೈ ಡೇ ನಾವು ಕರ್ನಾಟಕದ ಪ್ರಮುಖ ರಾಜಮನೆತನಗಳು ಇನ್ ಡೀಟೇಲ್ ಆಗಿ ಅಲ್ಲ, ದಿಸ್ ಈಸ್ ನಾಟ್ ಫಾರ್ ದ ಬಿಗಿನರ್ಸ್, ದಿಸ್ ಈಸ್ ಫಾರ್ ದ ದೋಸ್ ಹೂ ಆಲ್ರೆಡಿ ರೆಡ್ ಆ್ಯಂಡ್ ದಿಸ್ ಈಸ್ ಫಾರ್ ಓನ್ಲಿ ದ ರಿವಿಷನ್ ಪರ್ಪಸ್, ಕೊನೆಯ ಕ್ಷಣದಲ್ಲಿ ತಯಾರಿ ಮಾಡಲಿಕ್ಕೆ ಅನ್ನುವಂಥದ್ದು ಪ್ಲೀಸ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಬೇಕು. ಮೊದಲಿಗೆ ಇತಿಹಾಸದ ಪೂರ್ವಕಾಲದಲ್ಲಿ ಕೃಷ್ಣ, ತುಂಗಭದ್ರಾ ಮತ್ತು ಕಾವೇರಿ ನದಿ ತಟಗಳಲ್ಲಿ ಮಾನವನ ವಾಸದ ಕುರುಹುಗಳು ಕಂಡುಬಂದಿವೆ. ಹಾಗಾದರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ಒಂದು ಎಲ್ಲೆಲ್ಲಿ ಕಂಡುಬಂದುಪ್ಪ ಮಾನವನ ಕುರುಹುಗಳು ಅಂದ್ರೆ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರಿನಲ್ಲಿ ಹಳೆಯ ಶಿಲಾಯುಗದ ಪ್ಯಾಲಿಯೋಲಿಥಿಕ್ ಟೈಮ್ನಲ್ಲಿ ಸಿಗತಕ್ಕಂಥ ಕೈಗೊಡಲಿಗಳು ಕಂಡುಬಂದಿವೆ. ಮತ್ತು ಅದೇ ತೆರನಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಮತ್ತು ರಾಯಚೂರು ಜಿಲ್ಲೆಯ ಮಸ್ಕಿ ಜಿಲ್ಲೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಸಹಿತ ಕಂಡುಬಂದಿವೆ. ಇದೇ ತೆರನಾಗಿ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಜಿಲ್ಲೆಯಲ್ಲಿ ಕುಪ್ಪಗಲ್ಲುಗಳಲ್ಲಿ ಮೆಗಾಲಿಥಿಕ್ನ ದೊಡ್ಡ ಕಲ್ಲಿನ ಸಮಾಧಿ ಸಂಸ್ಕೃತಿಗಳು ಕಂಡುಬಂದಿವೆ. ಹಾಗಾದರೆ ಇದು ಯಾಕೆ ಇಲ್ಲಿ ಕಂಡುಬಂದು ಅಂದ್ರೆ ಎಂಟೈರ್ ಇಡೀ ಕರ್ನಾಟಕವನ್ನು ನೋಡಿದಾಗ ಮೊದಲ ಬಾರಿಗೆ ಇಲ್ಲಿ ಮಾನವನ ಕುರುಹುಗಳು ಸಿಕ್ಕಿವೆ. ನಂತರ ಕರ್ನಾಟಕದ ಮೆಗಾಲಿಥಿಕ್ ಸಮಾಧಿಗಳಲ್ಲಿ ಕಬ್ಬಿಣದ ಆಯುಧಗಳು ಕೂಡ, ಮಡಿಕೆಗಳು, ಅಲಂಕಾರಿಕ ವಸ್ತುಗಳು ಕೂಡ ಸಿಕ್ಕಿವೆ ಅನ್ನುವಂಥದ್ದು ಇದೊಂದು ಬಿಗ್ಗೆಸ್ಟ್ ಎವಿಡೆನ್ಸ್ ಅಂತಲೇ ಹೇಳಬಹುದು. ನಾವು ಇನ್ ಡೀಟೇಲ್ ಇನ್ ಡೆಪ್ತ್ ಆಗಿ ಹೋಗ್ತಾ ಇಲ್ಲ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಅಬೌಟ್ ದಿಸ್ ಟಾಪಿಕ್, ಜಸ್ಟ್ ದಿಸ್ ಈಸ್ ಫಾರ್ ರಿವಿಷನ್. ಓಕೆ, ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯದಲ್ಲಿ ಅವರ ಒಂದು ಕಾಲದಲ್ಲಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕರ್ನಾಟಕವು ಮೌರ್ಯ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು, ಅಶೋಕನ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ಅನ್ನುವಂಥದ್ದು. ಅಶೋಕನ ಶಾಸನಗಳು ಕರ್ನಾಟಕದ ಸನ್ನತಿ, ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗ ರಾಮೇಶ್ವರಗಳಲ್ಲಿ ದೊರೆತಿವೆ. ಸನ್ನತಿಯ ಅಶೋಕನ ಶಾಸನವು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ದೊಡ್ಡ ಶಾಸನವೆಂದು ಗುರುತಿಸಲ್ಪಟ್ಟಿದೆ. ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಬೌದ್ಧ, ಜೈನ ಧರ್ಮಗಳ ಪ್ರಭಾವ ಆಗಲೇ ಆರಂಭವಾಗಿತ್ತು ಅನ್ನುವಂಥದ್ದು. ಮತ್ತು ಶಾತವಾಹನರು ಕ್ರಿಸ್ತಪೂರ್ವ 230ರಿಂದ 220ರವರೆಗೆ ಕರ್ನಾಟಕದ ಮೇಲೆ ಆಳ್ವಿಕೆ ನಡೆಸಿದ ಒಂದು ಪ್ರಮುಖ ರಾಜಮನೆತನ. ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಕುಟುಂಬ ಅಥವಾ ರಾಜಮನೆತನ ಯಾವುದಪ್ಪ ಅಂತಂದ್ರೆ ಶಾತವಾಹನರು. ಶಾತವಾಹನರ ಪ್ರಸಿದ್ಧ ದೊರೆ ಗೌತಮಿಪುತ್ರ ಶಾತಕರ್ಣಿ ಕರ್ನಾಟಕದ ಅತಿ ಹೆಚ್ಚು ಭಾಗಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಆಳ್ವಿಕೆ ಮಾಡಿರತಕ್ಕಂತಹ ಒಂದು ರಾಜಮನೆತನ. ಇದರ ಜೊತೆಗೆ ಮತ್ತು ಹಾಲ ಅಂತಕ್ಕಂತಹ ಮತ್ತೋರ್ವ ಈ ಒಂದು ಶಾತವಾಹನರ ರೂಲರ್ ಇದ್ದರು ಅನ್ನುವಂಥದ್ದು. ಆತ ಬರೆದಿರ್ತಕ್ಕಂತಹ ಗಾಥಾ ಸಪ್ತಸತಿ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಒಂದು ಬುಕ್ ಆಗಿದೆ. ನೆಕ್ಸ್ಟ್ ಶಾತವಾಹನರ ನಂತರ ಕರ್ನಾಟಕದಲ್ಲಿ ಸ್ಥಳೀಯ ಮನೆತನಗಳಾದ ಚೂಟುಗಳು ಮತ್ತು ಮಹಾಭೋಜರು ಆಳ್ವಿಕೆಯನ್ನು ನಡೆಸಿದರು. ಅದಾದ ನಂತರ ಬರ್ತಕ್ಕಂಥದ್ದು ಕದಂಬರು, ಕರ್ನಾಟಕದ ಮೊದಲ ಸ್ವದೇಶಿ ಅರಸರು. ರಾಜಮನೆತನ ಯಾವುದಪ್ಪ ಅಂತಂದ್ರೆ ಕದಂಬರು. 1000 ಶತಮಾನ 345ರಿಂದ 540ರವರೆಗೆ ಆಳ್ವಿಕೆಯನ್ನು ಮಾಡಿದ್ದರು. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಕದಂಬರು ಯಾವ ಭಾಷೆಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದರಂದ್ರೆ ಕನ್ನಡ ಭಾಷೆಗೆ ಅನ್ನುವಂಥದ್ದು. ಕದಂಬರ ಸ್ಥಾಪಕ ಯಾರಂದ್ರೆ ಮಯೂರ ಶರ್ಮ ಅನ್ನುವಂಥದ್ದು. ಹಾಗೆ ನೆಕ್ಸ್ಟ್ ಬರುವಂಥದ್ದು ಕದಂಬರ ರಾಜಧಾನಿ ಯಾವಪ್ಪ ಅಂದ್ರೆ ಬನವಾಸಿ ಅನ್ನುವಂಥದ್ದು. ಇವೆಲ್ಲ ಸ್ಟ್ಯಾಟಿಕ್ ಜಿಕೆ ಅನ್ನುವಂಥದ್ದು ಒಂಥರ ಮ್ಯಾಚ್ ದ ಫಾಲೋವಿಂಗು ಏನಾರ ಇಂಥದ್ರೊಳಗೆ ಕೇಳ್ಬೋದು ಅಥವಾ ಎಲಿಮಿನೇಟ್ ಮಾಡಲಿಕ್ಕೆ ನಿಮಗೆ ಅತ್ಯಂತ ಸರಳವಾದಂತಹ ಮಾರ್ಗ ಇವುಗಳು ಗೊತ್ತಿತ್ತು ಅಂದ್ರೆ. ನೆಕ್ಸ್ಟ್ ಹಲ್ಮಿಡಿ ಶಾಸನ 5ನೇ ಶತಮಾನದಲ್ಲಿ ಕಂಡಂತಹ ಕನ್ನಡದ ಅತ್ಯಂತ ಪ್ರಾಚೀನವಾದಂತಹ ಶಾಸನವಾಗಿದ್ದು ಇದು ಭಾರತದ ಇತಿಹಾಸದಲ್ಲಿ ಅದರದೇ ಆದಂತಹ ಒಂದು ಛಾಪನ್ನು ಮೂಡಿಸಿದೆ. ಕನ್ನಡದ ಮೊದಲ ಶಾಸನ ಅಂತ ಹೇಳಿದ್ರೂ ಹಲ್ಮಿಡಿ ಶಾಸನ ತಪ್ಪಾಗಲಾರದು. ಇದಾದ ನಂತರ ಕದಂಬರ ಕಾಲದಲ್ಲಿ ವೈದಿಕ ಧರ್ಮ, ಬೌದ್ಧ ಮತ್ತು ಜೈನ ಧರ್ಮಗಳು ಸಮಾನವಾಗಿ ಬೆಳೆದವು. ತಲಕಾಡಿನ ಗಂಗರು ಇವರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಗಂಗರು 1000 ಶತಮಾನ 250ರಿಂದ ರೂಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಲಕಾಡು ಮತ್ತು ಕೋಲಾರ ಪ್ರದೇಶಗಳಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸ್ತಾರೆ. ಗಂಗರ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದ್ರೆ ದುರ್ವಿನೀತ. ಇವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ತಮ್ಮ ಗ್ರಂಥಗಳನ್ನು ರಚಿಸ್ತಾರೆ. ಜೈನರ ಕಾಲದ ಸ್ಮಾರಕವಾದಂತಹ ಗೊಮ್ಮಟೇಶ್ವರ ಬಾಹುಬಲಿ ಪ್ರತಿಮೆ ಬೆಳಗೊಳದಲ್ಲಿ ಅನಾವರಣವಾಗುತ್ತೆ. ಅಂದರೆ ಜೈನ ಧರ್ಮದ ಪ್ರಭಾವ ಎಷ್ಟು ಬೀರಿದ್ರು ಅಂಥೇಳಿ ನಾವಿಲ್ಲಿ ತಿಳ್ಕೊಬಹುದು. ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಅಂಥೇಳಿ ನಡೆಯುತ್ತೆ.
ಕರ್ನಾಟಕದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಕ್ಕಂತಹ ಒಂದು ಮಹಾಮಸ್ತಕಾಭಿಷೇಕ ಅಂತ ಹೇಳಿದರೆ ತಪ್ಪಾಗಲಾರದು. ಆಮೇಲೆ ಇವರು ಆದ ನಂತರ ಬರ್ತಕ್ಕಂಥವ್ರು ಚಾಲುಕ್ಯರು ಅಂತ ಹೇಳ್ಬೋದು. ಬಾದಾಮಿ ಚಾಲುಕ್ಯರು, ಬಾದಾಮಿ ಅವರ ಒಂದು ಕೇಂದ್ರ ಸ್ಥಳವಾಗಿತ್ತು. ಬಾದಾಮಿಯ ಚಾಲುಕ್ಯರೆಂದೇ ಇತಿಹಾಸದಲ್ಲಿ ಪ್ರಸಿದ್ಧವನ್ನು ಪಡೆದಂತಹ ಮನೆತನ ಅದು. ಇವರು 1000 ಶತಮಾನ 543ರಿಂದ 753ರವರೆಗೆ ಕರ್ನಾಟಕವನ್ನು ಆಳಿದಂತಹ ಮನೆತನ ಅಂತ ಹೇಳ್ಬೋದು. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದ್ರೆ ಪುಲಕೇಶಿ I. ಇವರು ಬಾದಾಮಿ ಚಾಲುಕ್ಯರ ಒಬ್ಬರ ಸ್ಥಾಪಕರು. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರು ಅಂತ ಇಮ್ಮಡಿ ಪುಲಕೇಶಿ. ಹಾಗೂ ಇಮ್ಮಡಿ ಪುಲಕೇಶಿ ಯಾಕೆ ಫೇಮಸ್ಪ ಅಂತಂದ್ರೆ ಉತ್ತರ ಭಾರತದ ಉತ್ತರ ಪತೇಶ್ವರ ಅಂಥೇಳಿ ಫೇಮಸ್ ಆಗಿರ್ತಕ್ಕಂಥ ಹರ್ಷವರ್ಧನನನ್ನು ನರ್ಮದಾ ನದಿಯ ಕಾಳಗದಲ್ಲಿ ಸೋಲಿಸಿಬಿಡ್ತಾನೆ ಅನ್ನುವಂಥದ್ದು. ಪರಮೇಶ್ವರ ಅಂತ ಹೇಳಿ ಬಿರುದನ್ನು ಪಡಿತಾನೆ. ಆಲ್ರೆಡಿ ದಕ್ಷಿಣ ಪರಮೇಶ್ವರ ಅಂಥೇಳಿ ದಕ್ಷಿಣಾದೀಶ್ವರ ಅಥವಾ ದಕ್ಷಿಣ ಪತೇಶ್ವರ ಎಂಬಂಥ ಬಿರುದನ್ನು ಹೊಂದಿರ್ತಾನೆ. ಅವ ಉತ್ತರ ಪತೇಶ್ವರ, ಇವ ದಕ್ಷಿಣ ಪತೇಶ್ವರ ಎಂಬಂಥ ಬಿರುದನ್ನು ಹೊಂದಿರ್ತಾರೆ. ನರ್ಮದಾ ನದಿಯ ಕಾಳಗದಲ್ಲಿ ಹರ್ಷವು ಕೊಚ್ಚಿ ಹೋಯಿತು ಅಂಥೇಳಿ ಆಥರ್ಸ್ಗಳು ಬರೀತಾರೆ. ತುಂಬ ವ್ಯಂಗ್ಯವಾಗಿ ಆತನನ್ನು ಬರೀತಾರೆ ಅನ್ನುವಂಥದ್ದು. ಇದಾದ ನಂತರ ಬರುವಂಥದ್ದು, ಆಗಿನ ಕಾಲದಲ್ಲಿ ಬಾದಾಮಿಯನ್ನು ವಾತಾಪಿ ಅಂಥೇಳಿ ಕರಿತಿದ್ರು. ಪುಲಕೇಶಿ 2 ಪಲ್ಲವರನ್ನು ಸೋಲಿಸಿ ಬಾದಾಮಿಯನ್ನು ವೈಭವೀಕರಿಸಿದನು. ಚಾಲುಕ್ಯರ ಕಾಲದಲ್ಲೇ ಐಹೊಳೆ, ಪಟ್ಟದಕಲ್ಲು, ಬಾದಾಮಿಯಲ್ಲಿ ಸುಪ್ರಸಿದ್ಧ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಈ ಒಂದು ಐಹೊಳೆಯನ್ನು ದೇವಾಲಯಗಳ ತೊಟ್ಟಿಲು ಅಂಥೇಳಿ ಕರೀತಾರೆ. ದ ಕ್ರ್ಯಾಡಲ್ ಆಫ್ ಇಂಡಿಯನ್ ಟೆಂಪಲ್ ಅಂತ ಹೇಳಿ ಕರೀತಾರೆ ಅನ್ನುವಂಥದ್ದು. ಪಟ್ಟದಕಲ್ಲಿನ ದೇವಾಲಯಗಳ ಸಮೂಹ ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಾನವಾಗಿದೆ. ಮತ್ತು ಚಾಲುಕ್ಯರು ದ್ರಾವಿಡ ಮತ್ತು ನಾಗರ ಶೈಲಿಗಳಲ್ಲಿ ತಮ್ಮ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತಾರೆ ಅಥವಾ ಕಲೆಯನ್ನು ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದು. ಇವರ ಮೇಲೆ ರಾಷ್ಟ್ರಕೂಟರ ದಾಳಿಯಾಗುತ್ತದೆ. ರಾಷ್ಟ್ರಕೂಟರು ಬಾದಾಮಿಯ ಚಾಲುಕ್ಯರನ್ನು ಸೋಲಿಸಿ ಅಧಿಕಾರಕ್ಕೆ ಬರ್ತಾರೆ. ಹಾಗಾದರೆ ರಾಷ್ಟ್ರಕೂಟರ ಆಡಳಿತದಲ್ಲಿ ಪ್ರಮುಖ ಅರಸರು ಯಾರು, ಎಲ್ಲಿಂದ ಎಲ್ಲಿಯವರೆಗೆ ಆಳ್ವಿಕೆಯನ್ನು ಮಾಡಿದರು, ಆ ಥರಲ್ಲಿ ಫೇಮಸ್ ಅಥವಾ ಬಹುಮುಖ್ಯವಾದಂತಹ ರಾಜರು ಯಾರು ಅನ್ನುವಂಥದ್ದು ನಮ್ಮ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು. ನೋಡ್ತಾ ಇರಿ ಈ ಒಂದು ಕರ್ನಾಟಕ ಇತಿಹಾಸದ ಸರಣಿಯನ್ನು. ಥ್ಯಾಂಕ್ ಯು ಸೋ ಮಚ್.